ಮೊಹಮ್ಮದ್ ಸೋಯಿಬ್ 23 ವರ್ಷ ಇವರಿಗೆ ಯಾರೋ ದುಷ್ಕರ್ಮಿಗಳು 5ರಿಂದ 10 ಜನ ಬಂದು ಅಲ್ಲಿ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಒಂದು ಮರ್ಡರ್ ಮಾಡಿರ್ತಾರೆ ಅಂತ ಹೇಳಿ ಅವರ ತಾಯಿಯಾದ ಸುಲ್ತಾನ ಬಾನು 40 ವರ್ಷ ಇವರು ಠಾಣೆಗೆ ಬಂದು ದೂರು ನೀಡಿರ್ತಾರೆ. ಇದರಲ್ಲಿ ಕಂಪ್ಲೇಂಟ್ ಸುಲ್ತಾನ್ ಬಾನು ಅವರು ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಉದಯಗಿರಿಯಲ್ಲಿ ಒಂದು ಮರ್ಡರ್ ಆಗಿರ್ತದೆ, ಸೋಫಿಯನ್ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ವೈರತ್ವದಿಂದ ಈ ಒಂದು ಕೊಲೆ ಮಾಡಿರಬಹುದು ಅಂತ ಒಂದು ಕಂಪ್ಲೇಂಟ್ನ ನೀಡಿರ್ತಾರೆ. ಆ್ಯಕ್ಚುಲಿ ಮೊಹಮ್ಮದ್ ಸೋಯೆಬ್ ಅವರು ಈ ಹಳೆ ಕಾರುಗಳನ್ನು ವ್ಯಾಪಾರ ಮಾಡಿ ಮಾರಾಟ ಮಾಡುವಂಥದ್ದು ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಮತ್ತು ಅವರ ತಂಗಿಯ ಗಂಡ ಬಿಲಾಲ್ ಅನ್ನೋರು ಇಬ್ಬರು ಜೊತೆ ಸೇರಿ ಯಾರೋ ಒಂದು ಗಿರಾಕಿ ಈ ಥರ ಕಾರು ಕೇಳಿದ್ದಾರೆ ಮಾರಾಟಕ್ಕಾಗಿ. ಅವ್ರಿಗೆ ಕಾರು ತೋರಿಸ್ಬೇಕು, ಅದನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು, ಕಾರು ಎಕ್ಸ್ಚೇಂಜ್. ಅವರು ಒಂದು ಕಾರು ಕೊಡ್ತಾರೆ, ನಾವು ಒಂದು ಅವ್ರಿಗೆ ಕಾರು ಕೊಡಬೇಕಂತೇಳಿ ಇದ್ರ ಬಗ್ಗೆ ವ್ಯಾಪಾರವಾಗಿ ಮಾತನಾಡ್ಕೊಳ್ಳೋದಕ್ಕೋಸ್ಕರ ಅವರೊಂದು ಲೊಕೇಶನ್ ಹಾಕಿರ್ತಾರೆ. ಆ ಒಂದು ಪ್ಲೇಸ್ಗೆ ಗಂಜಾಮ್ ರೋಡಲ್ಲಿ ಇವರು ಇಬ್ಬರು ಬಂದಿರ್ತಾರೆ. ಅವರು ಅಂದರೆ ಇದು ಟ್ರ್ಯಾಪ್ ಥರ, ಅಂದರೆ ಈ ಒಂದು ಕಾರು ವ್ಯವಹಾರ ಮಾತಾಡೋಕ್ಕೆ ಕರೆಸಿ ಅಲ್ಲಿ ಒಂದು ಕೊಲೆ ಮಾಡಬೇಕಂತದ್ದು ಒಂದು ಸಂಚು ರೂಪಿಸಿರ್ತಾರೆ.